ಸರ್ ಸಾಗರ್ ಕಾರ್ಸ್ ಅಲ್ಲಿ ಮೊದಲನೇದಾಗಿ ಲೋ ಬಜೆಟ್ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತಹ ವೆಹಿಕಲ್ ಶೆವರ್ಲೆಟ್ ಬೀಟ್ ಇದೆ. ನೀವು ಕೊಡೋ ಪ್ರೈಸ್ಗೆ ನೆಕ್ಸ್ಟ್ ವಿತಿನ್ 3 days ಅಲ್ಲಿ ಕಾರ್ ಬಂದ್ಬಿಟ್ಟು ಸೋಲ್ಡ್ ಆಗ್ಬೇಕು ಅಂತ ರೇಟ್ ಕೊಡಿ ಸರ್ ರಂಜಾನ್ ಹಬ್ಬಕ್ಕೆ. 100% 2012 ಮಾಡಲ್ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು, ಅದನ್ನು ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ಕಾರು 2012 ಮಾಡಲ್ ಕೊಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು, ಅದು ರೀಸನಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಬರೀ 1,70,000 1,70,000ಗೆ 2012 ಮಾಡಲ್ ಚವರ್ಲೆ ಬೀಟ್ ಡೀಸೆಲ್ ಕೊಡ್ತಾ ಇದೀನಿ. ಅದನ್ನು ಸಿಂಗಲ್ ಓನರ್ ವೆಹಿಕಲ್. ಓಡಿರೋದು ಅರೌಂಡ್ 60,000 ಓಡಿದೆ. ಮೈಲೇಜ್ ಅಲ್ಲಿ ನೋಡಿದ್ರೆ ಸಕ್ಕತ್ತಾಗಿ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 23-24 ಬರುತ್ತೆ ನಿಮಗೆ ಮೈಲೇಜ್. ಲೋನ್ ಅಲ್ಲಿ ನೋಡಿದ್ರೆ ಅವ್ರಿಗೆ ಇದಕ್ಕೂ ಕೂಡ ನನ್ನ ಹತ್ರ ಲೋನ್ ಅಲ್ಲಿ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ಒಂದು 60% ಲೋನ್ ಮಾಡ್ಕೊಡ್ತೀನಿ, 40% ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ. ಓನರ್ಶಿಪ್ ಸರ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತಾ ಇದೀರಾ? ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ, ಯಾರು ಒಂದು ಮೈಲೇಜ್ ಗಾಡಿ ಬೇಕು, ಸ್ಮಾಲ್ ಕಾರ್, ಮೇಂಟೆನೆನ್ಸ್ ಕಮ್ಮಿ ಗಾಡಿಗೂ ಒಳ್ಳೆ ಗಾಡಿ ಬೇಕು ಅಂದ್ರೆ ಬೆಸ್ಟ್ ಗಾಡಿ ನನ್ನ ಹತ್ರ ಹ್ಯುಂಡೈ ಇಯಾನ್ ಕೂಡ ಇದೆ. 2014 ಮಾಡಲ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ಇದು. AC ಪವರ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದೆ. ಅದನ್ನು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ 2014 ಮಾಡಲ್. ಫೈನಲ್ ಆಗಿ ಒಂದು 2,05,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. ಲೋನ್ ಸರ್ ಲೋನ್ ಕೂಡ ಇದಕ್ಕೂ ಆಲ್ಮೋಸ್ಟ್ 60-70% ಲೋನ್ ಆಗುತ್ತೆ, 20-30% ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನೆಕ್ಸ್ಟ್ ಸೆಡಾನ್ ಅಲ್ಲಿ ಕಾರ್ ಬೇಕು ಅಂದ್ರೆ ಅದನ್ನು ಒಳ್ಳೆ ಕಾರ್ ಇದೆ ನನ್ನ ಹತ್ರ. 2011 ಮಾಡಲ್ ವರ್ನಾ ಟ್ರಾನ್ಸ್ಫಾರ್ಮ್ ಕೂಡ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ಡೀಸೆಲ್ ಕಾರು. ಅದನ್ನು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ಅಂಡ್ ಒಳಗಡೆ ಎಲ್ಲ ಲೆದರ್ ಸೀಟ್ಸ್ ಇದೆ. ನೋಡಬಹುದು ಲೆದರ್ ಸೀಟ್ಸ್, ಕಂಪನಿ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ಡೀಸೆಲ್ ಕಾರು, ಅದನ್ನು ಮೈಲೇಜ್ ಸಕ್ಕತ್ತಾಗಿ ನಿಮ್ಗೆ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ, ಅಂಡ್ ABS ಬ್ರೇಕ್ ಬರುತ್ತೆ ನಿಮ್ಗೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 2011 ಮಾಡಲ್ ವರ್ನಾ ಡೀಸೆಲ್ ಆಗಿ ಕೊಡ್ತಾ ಇದೀನಿ. ಅದನ್ನು ರೀಜನಲ್ ಪ್ರೈಸ್ ಅಲ್ಲಿ ಬರೀ 2,40,000ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. ಈ ಗಾಡಿಗೆ ಲೋನ್ ಆಗುತ್ತಾ ಸರ್? ಇದಕ್ಕೂ ಕೂಡ ಆಲ್ಮೋಸ್ಟ್ ಪ್ರೈವೇಟ್ ಲೋನ್ ಆಗುತ್ತೆ. 50% ಡೌನ್ ಪೇಮೆಂಟ್ ಮಾಡಬೇಕು, 50% ಲೋನ್ ಮಾಡ್ಕೊಡ್ತೀನಿ. ಯಾವ್ದೇ ಗಾಡಿ ತಗೊಂಡ್ರು ಕಂಪ್ಲೀಟ್ 100% ನನ್ನ ಹತ್ರ ಯಾವ್ದು ಗಾಡಿ ತಗೊಳ್ಳಿ, ಏನು ಮಾಡಲ್ ತಗೊಳ್ಳಿ ಸರ್, ಲೋನ್ ಅಲ್ಲಿ ಎಲ್ಲರಿಗೂ ಗೊತ್ತು, ಸಾಗರ್ ಕಾರ್ಸ್ ಅಲ್ಲಿ ಯಾವ್ದು ಗಾಡಿ ಇರಲಿ ಲೋನ್ ಮಾಡ್ಕೊಡ್ತೀವಿ ಅಂತ. ಸರ್ ನೆಕ್ಸ್ಟ್ ಇನ್ನೊಂದು ಲೋ ಬಜೆಟ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಫೋರ್ಡ್ ಫಿಗೋ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ ಇದನ್ನು ಕೂಡ ನೋಡ್ತಾ ಇದೀರಾ, ಫೋರ್ಡ್ ಫಿಗೋ 2012 ಮಾಡಲ್ ಇರುತ್ತೆ. ಇದು ZXi ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಕೂಡ ಆಲ್ಮೋಸ್ಟ್ 61,000 ಕಿಲೋಮೀಟರ್ ಇವೇನು. ತುಂಬಾ ಚೆನ್ನಾಗಿದೆ. ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಇದೆ. AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ಬ್ಯಾಕ್ ಕ್ಲೈಮೇಟ್ ಅಂಡ್ ಗ್ಲಾಸ್ ಕೂಡ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಸರ್, ಒಂದು 1,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಈ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀನಿ. ಹೌದು. ಓಕೆ ಸರ್, ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತಾ ಇದೀರಾ? ಬನ್ನಿ ಸರ್, ಇದೇ ತಗೊಳ್ಳೋಣ. ಲೋ ಬಜೆಟ್ ವೆಹಿಕಲ್ ಇದೆ, ಡೀಟೇಲ್ಸ್ ಕೊಡಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ, ಲೋ ಬಜೆಟ್ ಅಲ್ಲಿ ಲೇಟೆಸ್ಟ್ ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಅದನ್ನ ಯಾವ್ದಂದ್ರೆ ನೋಡ್ತಾ ಇದೀರಾ, ಡೆಕ್ಸನ್ ರೆಡಿಗೋ ಇದೆ. 2016 ಮಾಡಲ್ ವೆಹಿಕಲ್. ಅದು ಟಾಪ್ ಎಂಡ್ ವೇರಿಯಂಟ್ ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಅಂಡ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ 2016 ಮಾಡಲ್ ವೆಹಿಕಲ್. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಬರೀ 1,95,000 1,95,000ಗೆ 16 ಮಾಡಲ್ ಗಾಡಿ, 16 ಮಾಡಲ್ ಗಾಡಿ 1,95,000 ಕೊಡ್ತಾ ಇದೀನಿ. ಕಿಲೋಮೀಟರ್ ಡ್ರಿವನ್ ಆಗಿ ಅರೌಂಡ್ 52,000 ನೋಡಿದೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದೆ. ಬ್ರಾಂಡ್ ನ್ಯೂ ಟೈರ್ ಜೊತೆಯಲ್ಲಿ ಇದೆ, ವೈಟ್ ಕಲರ್ ಅಲ್ಲಿ ಇದೆ. ಅದು ಓನರ್ಶಿಪ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ. ಲೋನ್ ಅಲ್ಲಿ ನೋಡ್ತಾ ಇದೀರಾ, ಬರೀ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ ಬೇಕಂದ್ರೆ. ಗಾಡಿ ಟಾಟಾ ನ್ಯಾನೋ ಟ್ವಿಸ್ಟೋ ಜಿಕ್ಸ್ ವೇರಿಯಂಟ್, XT ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ತರಿಸಿದೀನಿ. ಅದನ್ನು AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ನಿಮ್ಗೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ನಿಮ್ಗೆ ಡ್ಯಾಶ್ ಬೋರ್ಡ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಬರುತ್ತೆ. ಅದರಲ್ಲಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ. ಇದು ಬಂದ್ಬಿಟ್ಟು ನೋಡ್ತಾ ಇದೀರಾ, ನಾನು ಹೆಂಗ್ ಮೇಂಟೈನ್ ಮಾಡಿದಾರೆ ಅಂತ. ಒಳ್ಳೆ ಮೇಂಟೈನ್. ಒಳಗಡೆ ಇಂಟೀರಿಯರ್ ಆಗಿ ನೋಡಬಹುದು. ಬರೀ 15,000 ಕಿಲೋಮೀಟರ್ ಇವೇನು, 15,000 ಕಿಲೋಮೀಟರ್ ಇವೇನು. ಅಂಡ್ ಬ್ಯಾಕ್ ಸೈಡ್ ನಿಮಗೆ ಡಿಕ್ಕಿನೂ ಕೂಡ ಓಪನ್ ಆಗುತ್ತೆ. ಇದು ಟ್ವಿಸ್ಟ್ 16 ಮಾಡಲ್. ಇದು ಟ್ವಿಸ್ಟ್ XT ಟಾಪ್ ಎಂಡ್ ವೇರಿಯಂಟ್. ಡಿಕ್ಕಿನೂ ಕೂಡ ಓಪನ್ ಆಗುತ್ತೆ ನಿಮ್ಗೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು, ನ್ಯೂ ಶೇಪ್. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಬೇರೆ ರಂಜಾನ್ ಹಬ್ಬ ಆಫರ್ ಬರ್ತಾ ಇದೆ ಅಂತ ಕೊಡ್ತಾ ಇರೋದು. ಪ್ರೈಸಿಂಗ್ ಅಲ್ಲಿ ಬರೀ 1,95,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. 2016 ಮಾಡಲ್ ಯಾರು ಲೋನ್ ಅಲ್ಲಿ ನೋಡ್ತಾ ಇದೀರಾ ಅವ್ರಿಗೇನು ಕೂಡ ಲೋನ್ ಆರಾಮಾಗಿ ಮಾಡ್ಕೊಡ್ತೀನಿ. ಅಪ್ ಟು 90% ಕೂಡ ಲೋನ್ ಮಾಡ್ತೀನಿ. ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಕೂಡ ಆಡ್ಬೋದು. ಇಲ್ಲಾಂದ್ರೆ 80-90% ಕಂಪಲ್ಸರಿ ಲೋನ್ ಮಾಡ್ಕೊಡ್ತೀನಿ. ನ್ಯಾನೋ ತೋರಿಸಿದೀನಿ. ನ್ಯಾನೋ ಬೇಡ ನಿಮ್ಗೆ, ಸ್ವಲ್ಪ ಇನ್ನೂ ದೊಡ್ಡ ಗಾಡಿ ಬೇಕು ನಿಮ್ಗೆ, ಅದೇ ತರನೇ ಮೈಲೇಜ್ ಗಾಡಿ ಬೇಕು, ದೊಡ್ಡ ಗಾಡಿ ಬೇಕು ಅಂದ್ರೆ ನನ್ನ ಹತ್ರ ಬೆಸ್ಟ್ ಗಾಡಿಗಳು ಬಂದಿದೆ. ಎರಡು ಇಯಾನ್ ಇದೆ ನೋಡ್ತಾ ಇದ್ದೀರಾ. ಇಯಾನ್ ಹತ್ರ 2016 ಒಂದು ಇಯಾನ್ ಇದೆ, 2018 ಒಂದು ಇಯಾನ್ ಇದೆ. ಎರಡು ಇಯಾನ್. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವೇರಿಯಂಟ್, ಇದು ಬಂದ್ಬಿಟ್ಟು ಎರಾ ಪ್ಲಸ್ ವೇರಿಯಂಟ್. ಸ್ಪೋರ್ಟ್ಸ್ ಅಲ್ಲಿ ಏನಂದ್ರೆ ಫೀಚರ್ಸ್ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ ನಿಮಗೆ,
ಕಂಪನಿ ಸಿಸ್ಟಮ್ ಬರುತ್ತೆ. ಅದರಲ್ಲಿ ಕೂಡ ನಿಮಗೆ ಇಯಾನ್ ಎರಾ ಪ್ಲಸ್ ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, 2 ಪವರ್ ವಿಂಡೋಸ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ತುಂಬಾ ವೆಲ್ ಮೇಂಟೈನ್ ಮಾಡಿರೋ, ಇದನ್ನು ಕೂಡ ಎರಡನ್ನೂ ಕೂಡ ಶೋರೂಮ್ ಮೇಂಟೈನ್ ಆಗಿರೋದು. ಇದು 49,000 ಕಿಲೋಮೀಟರ್ ಇವೇನೋ, ಇದು ಬಂದ್ಬಿಟ್ಟು 52,000 ಕಿಲೋಮೀಟರ್ ಇವೇನೋ ಸರ್. 16 ಮಾಡಲ್ ತಗೊಂಡ್ರೆ ನಿಮಗೆ ಫೈನಲ್ ಆಗಿ ಸರ್ ಒಂದೇ ಬೆಲೆ 2,10,000 ಫೈನಲ್ ಬಂದ್ರೆ ಮಾಡ್ಕೊಡ್ತೀನಿ. ಇಲ್ಲ ನಿಮ್ಗೆ 18 ಅಲ್ಲಿ ಬೇಕು ಅಂದ್ರೆ ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ 2,65,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಕೂಡ ನೋಡ್ತಾ ಇದ್ದೀರಾ ನನ್ನ ಹತ್ರ ನಿಸಾನ್ ಮೈಕ್ರಾನು ಕೂಡ ಇದೆ. ದೊಡ್ಡ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 2015 ಮಾಡಲ್, ಸೆಕೆಂಡ್ ಓನರ್, 60,000 ಕಿಲೋಮೀಟರ್ ಏನು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ಕೂಡ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಸರ್ 2,85,000, 2,85,000 ಬಂದ್ರೆ ಒಂದು 2015 ಮಾಡಲ್ ನಿಸಾನ್ ಮೈಕ್ರಾ ಕೊಡ್ತಾ ಇದ್ದೀನಿ. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ ಸಾಗರ್ ಕಾಲೇಜ್ ವಿಟ್ ಮಾಡಿ. ಲೋನ್ ಕೂಡ ನೋಡ್ತಾ ಇದ್ದೀರಾ, ಇದು ಕೂಡ 80%, 90% ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ರಿಡ್ಸ್ನು ಕೂಡ ಇದೆ. ರಿಡ್ಸ್ ಬಂದ್ಬಿಟ್ಟು 2010 ಮಾಡಲ್, ಅದನ್ನು ಫ್ರೆಶ್ FC ಆಗಿದೆ. 57,000 ಓಡಿರೋದು ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ನಿಮ್ಗೆ ಕಂಪನಿ ಸಿಸ್ಟಮ್ ಕೂಡ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಮಾರುತಿ ರಿಡ್ಸ್ ಕೊಡ್ತಾ ಇದ್ದೀನಿ, ಅದನ್ನು 2010 ವಿತ್ ಫ್ರೆಶ್ FC ಕೊಡ್ತಾ ಇದ್ದೀನಿ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಬೇರೆ 2,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 2,45,000 ಫೈನಲ್ ಆಗಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸೆಡಾನ್ ಕಾರ್ ಅಲ್ಲಿ ಬೇಕು, ಲಕ್ಸುರಿ ಕಾರ್ ಬೇಕು ಅಂದ್ರೂ ಕೂಡ ನನ್ನ ಹತ್ರ ಲಕ್ಸುರಿ ವೆಹಿಕಲ್, ಅದನ್ನು ಕೊರೋಲಾ ಆಲ್ಟಿಸ್ ಕೂಡ ಇದೆ. 2012 ಮಾಡಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. FC ಎಲ್ಲ ರನ್ನಿಂಗ್ ಇದೆ, ಅಪ್ ಟು ಡೇಟ್. ಅಂಡ್ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ವುಡ್ ಸ್ಟೀರಿಂಗ್ ಬರುತ್ತೆ ನಿಮಗೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿ, ಸಕ್ಕತ್ತಾಗಿ ಮೇಂಟೈನ್ ಮಾಡಿದ. ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಫ್ರೆಂಡ್ಸ್ ನಿಮಗೆ ಅರೌಂಡ್ 2012 ಮಾಡಲ್ ಆಗಿ ಕೊಡ್ತಾ ಇರೋದು. 2,55,000, 2,55,000 ಬಂದ್ರೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಕೊಡ್ತಾ ಇದ್ದೀನಿ. ಎಂಟೈರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ. ತುಂಬಾ ವೆಲ್ ಮೇಂಟೈನ್ ಮಾಡೋದು, ಪ್ಯೂರ್ ಕರ್ನಾಟಕ ವೆಹಿಕಲ್. ಬರೀ 2,55,000 ಒಂದು ಕೊರೋಲಾ ಆಲ್ಟಿಸ್ ಕೊಡ್ತಾ ಇದ್ದೀನಿ 2012. ಜಲ್ದಿ ಸಾಗರ್ ಕಾರ್ಗೆ ವಿಸಿಟ್ ಮಾಡಿ ಗಾಡಿ ತಗೊಂಡೋಗಿ. ಲೋನ್ ಆಗುತ್ತಾ ಸರ್? ಆರಾಮಾಗಿ ಇದನ್ನು ಕೂಡ ಆಲ್ಮೋಸ್ಟ್ 50% ಲೋನ್ ಮಾಡ್ಕೊಡ್ತೀನಿ. 50% ಡೌನ್ ಪೇಮೆಂಟ್ ತಗೊಳ್ಬೇಕು ಫ್ರೆಂಡ್ಸ್. ಹಂಗೆ ನಿಮ್ಗೆ ಒಂದು 8 ಸೀಟರ್ ಕಾರ್ ಬೇಕು, ಒಳ್ಳೆ ಕಾರ್ ಬೇಕು ನೋಡ್ತಾ ಇದ್ರು ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ಅದನ್ನು 8 ಸೀಟರ್ ವೆಹಿಕಲ್, ಮಾರುತಿ ಈಕೋ ಕೊಡ್ತಾ ಇದೀನಿ. 2011 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. 5 ವರ್ಷದ FC ಅಂಡ್ 1 ಇಯರ್ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. ತಗೊಳಂಗೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಹೊಸ ಟೈರ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. FC ಇನ್ಶೂರೆನ್ಸ್ ಎಲ್ಲ ಸೇರಿಸಿ ನಿಮಗೆ ಫ್ರೆಶ್ 5 ಇಯರ್ಸ್ FC ಅಂಡ್ ಇನ್ಶೂರೆನ್ಸ್ 1 ಇಯರ್ ಎಲ್ಲ ಮಾಡ್ಕೊಡ್ತೀನಿ. 2011 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ಬೇರೆ 2,70,000, 2,70,000 ಬಂದ್ರೆ ಫೈನಲ್ ಆಗಿ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. ಟೊಯೋಟಾ ಬ್ರ್ಯಾಂಡ್ ಗಾಡಿ ಫುಲ್ ಡಿಮ್ಯಾಂಡ್ ಅಂಡ್ ಫುಲ್ ಫೇಮಸ್ ಗಾಡಿ ಯಾವ್ದಂದ್ರೆ ಟೊಯೋಟಾ ಇಟಿಯೋಸ್ ಲೀವಾ ಇದೆ ನನ್ನ ಹತ್ರ. 2013 ಮಾಡಲ್ ವೆಹಿಕಲ್, ಅದನ್ನು ಪೆಟ್ರೋಲ್ ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಲೆದರ್ ಸೀಟ್ಸ್ ಹೊಸ ಇದೆ, ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದು 2,95,000, 2,95,000 ಬಂದ್ರೆ 2013 ಮಾಡಲ್ ಇಟಿಯೋಸ್ ಲೀವಾ ಕೊಡ್ತಾ ಇದೀನಿ. ಜಲ್ದಿ ಸಾಗರ್ ಗಾಡಿ ವಿಸಿಟ್ ಮಾಡಿ ಗಾಡಿ ತಗೊಂಡೋಗಿ. ಲೋನ್ ಆಗುತ್ತಾ ಸರ್? ಆರಾಮಾಗಿ ಇದಕ್ಕೂ ಆಲ್ಮೋಸ್ಟ್ 80% ಲೋನ್ ಮಾಡ್ಕೊಡ್ತೀನಿ. 75 to 80% ಪ್ರೊಫೈಲ್ ಚೆನ್ನಾಗಿದ್ರೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ತಾ ಇದೀರಾ ನಮ್ಮ ಹತ್ರ ಸೆಡಾನ್ ಕಾರು, ಮೈಲೇಜಿ ಕಾರು, ಅದನ್ನು ಲಕ್ಸುರಿ ಕಾರ್ ಬಂದಿದೆ. ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬಂದಿದೆ. 2014 ಮಾಡಲ್ ನಿಸಾನ್ ಸನ್ನಿ ಬಂದಿದೆ. ಡೀಸೆಲ್ XL ವೇರಿಯಂಟ್. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್, ABS ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಬ್ಯಾಕ್ AC ಬರುತ್ತೆ ನಿಮ್ಗೆ. ಕಂಫರ್ಟಬಲ್ ಅಂದ್ರೆ ತುಂಬಾ ಕಂಫರ್ಟಬಲ್. ಡಿಕ್ಕಿ ಬೂಟ್ ಸ್ಪೇಸ್ ಕೂಡ ತುಂಬಾ ಜಾಸ್ತಿ ಬರುತ್ತೆ ನಿಮ್ಗೆ. ಅಂಡ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಫ್ರೆಂಡ್ಸ್. ಇದನ್ನು 2014 ಮಾಡಲ್ ಡೀಸೆಲ್ ಕಾರಿ ಬೇರೆ 2,95,000, 2,95,000 ಒಂದು ನಿಸಾನ್ ಸನಿ ಕೊಡ್ತಾ ಇದೀನಿ ಡೀಸೆಲ್ ಗಾಡಿ. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಗಾಡಿ ತಗೊಂಡೋಗಿ. ಒಂದು ಕಾಂಪ್ಯಾಕ್ಟ್ XUV ಬೇಕು, ಲಕ್ಸುರಿ ಕಾರ್ ಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಒಂದು KUV 100 ಇದೆ. ಅದನ್ನು 2016 ಮಾಡಲ್ ಗಾಡಿ, 6 ಸೀಟರ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 52,000 ಓಡಿರೋದು ವೆಹಿಕಲ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಳಂಗೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಇದರಲ್ಲಿ ಮೈಲೇಜ್ ಕೂಡ ನಿಮಗೆ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ಲಿ 17-18 ಬರುತ್ತೆ. 1.2 ಲೀಟರ್ ಇಂಜಿನ್ ಬರುತ್ತೆ. ಇದು 6 ಸೀಟರ್ ವೆಹಿಕಲ್. 6 ಜನ ಆರಾಮಾಗಿ ಕಂಫರ್ಟಬಲಿ ಯೂಸ್ ಮಾಡಿ ಹೋಗ್ಬೋದು. ಯಾಕಂದ್ರೆ 5 ಗಾಡಿ ತಗೊಂತೀರಾ, 6 ಜನ ಇರ್ತಾರ. 5 ಗಾಡಿಯಲ್ಲಿ ಕುತ್ಕೊಳ್ಳೋ 5 ಸೀಟರ್ ಕಾರಲ್ಲಿ ಕುತ್ಕೊಳ್ಳೋ ಆಗಲ್ಲ. ಅದೇ ಪ್ರೈಸ್ ಲೋ ಬಜೆಟ್ ಅಲ್ಲಿ ಒಂದು 6 ಸೀಟರ್ ವೆಹಿಕಲ್ ಬಂದಿದೆ. ಯಾಕಂದ್ರೆ ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಸರ್ 2,95,000, 2,95,000 ಬಂದ್ರೆ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ KUV 100 ಕೊಡ್ತಾ ಇದೀನಿ. ಬನ್ನಿ ಜಲ್ದಿ ಇಮಿಡಿಯೇಟ್ಲಿ ತಗೊಂಡೋಗಿ. ಲೋನ್ ಅಲ್ಲಿ ನೋಡ್ತಾ ಇದೀರಾ ಬರೀ 50,000 ಇಂದ 45,000 ಡೌನ್ ತಗೊಂಡು ನಿಮಗೆ ಲೋನ್ ಮಾಡ್ಕೊಡ್ಬಿಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತಾ ಇದೀರಾ?
ನೆಕ್ಸ್ಟ್ ಕೇಳ್ತಾ ಇರ್ತದೆ ಗಾಡಿ ಏನಂದ್ರೆ ಹೋಂಡಾ ಸಿಟಿ ಇದೆ ನನ್ನ ಹತ್ರ. 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಹೋಂಡಾ ಸಿಟಿ. ಅದನ್ನು ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಬೇಕಂದ್ರೆ ಮಾಡ್ಕೊಡ್ತೀವಿ. ಫ್ರೆಶ್ 5 ಇಯರ್ಸ್ FC ಅಂಡ್ 1 ಇಯರ್ಸ್ ಅದು ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ವೆಹಿಕಲ್ 2009 ಮಾಡಲ್ 68,000 ಕಿಲೋಮೀಟರ್ ಎಸ್ ವೇರಿಯಂಟ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ನಿಮಗೆ ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್ 2,80,000 2,80,000 ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಬನ್ನಿ ಇಮಿಡಿಯೇಟ್ಲಿ ನಮ್ಮ ಶೋರೂಮ್ ಸಾಗರ್ ಕಾರ್ಗೆ ವಿಸಿಟ್ ಮಾಡಿ ಗಾಡಿ ತಗೊಂಡೋಗಿ. ಈ ಗಾಡಿಗೂ ಲೋನ್ ಆಗುತ್ತೆ ಆರಾಮಾಗಿ. ಇದಕ್ಕೂ ಆಲ್ಮೋಸ್ಟ್ ಒಂದು 50% ಫಂಡಿಂಗ್ loan. ಮಾಡ್ಕೊಡ್ತೀನಿ, ಪ್ರೈವೇಟ್ ಲೋನು ಅಂಡ್ 50% ಡೌನ್ ಪೇಮೆಂಟ್ ಇರುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ? ಬನ್ನಿ ಸರ್, ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಒಂದು ವರ್ನಾ ಕೂಡ ಇದೆ ನನ್ನ ಹತ್ರ. 2013 ಮಾಡಲ್ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. ಯಾರು ಆಟೋಮೆಟಿಕ್ ಕಾರ್ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ಆಟೋಮೆಟಿಕ್ ಡೀಸೆಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡು ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಜಸ್ಟ್ ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಅಂಡ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮಗೆ, ಅಲಾಯ್ ವೀಲ್ಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ಕೂಡ ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಸರ್ 3,85,000 3,85,000 ಬಂದ್ರೆ ಒಂದು 2013 ಮಾಡಲ್ ಹುಂಡೈ ವರ್ನಾ ಡೀಸೆಲ್ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ. ಜಲ್ದಿ ಬನ್ನಿ, ಇಮಿಡಿಯೇಟ್ಲಿ ತಗೊಂಡು ಹೋಗ್ಬೋದು. ಲೋನ್ ನೋಡ್ತಾ ಇದನ್ನು ಕೂಡ ಲೋನ್ ಆಲ್ಮೋಸ್ಟ್ 80-90% ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಒಂದು ರೆನಾಲ್ಡ್ ಸ್ಕಾಲಾ ಕೂಡ ಇದೆ. 2016 ಮಾಡಲ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಲಕ್ಸುರಿ ವೆಹಿಕಲ್, ಅಲಾಯ್ ವೀಲ್ ಜೊತೆಯಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಅಂಡ್ ಲೆದರ್ ಸೀಟ್ಸ್ ಕೂಡ ಇದೆ. ಸ್ಟೀರಿಂಗ್ ಆಟೋ ಕಂಟ್ರೋಲ್, ಕಂಪನಿ AC ಬರುತ್ತೆ, ಬ್ಯಾಕ್ AC ಕೂಡ ಬರುತ್ತೆ. ಕಂಫರ್ಟಬಲ್ ವೆಹಿಕಲ್ ಅಂಡ್ ಬೂಟ್ ಸ್ಪೇಸ್ ತುಂಬಾ ಒಳ್ಳೆ ಕಂಫರ್ಟಬಲ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ ಅರೌಂಡ್ 3,40,000 3,40,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. ಲೋನ್ ನೋಡ್ತಾ ಇದೀರಾ, ಬರೀ 40,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಮಿಕ್ಕಿದ 3 ಲಕ್ಷ ಲೋನ್ ಮಾಡ್ಕೊಡ್ಬಿಡ್ತೀನಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನೆಕ್ಸ್ಟ್ ನೋಡ್ತಾ ಇದೀರಾ ನಮ್ಮ ಮುಂದೆ ಒಂದು ಆಲ್ಟೋ K10 ಕೂಡ ಇದೆ. 2019 ಮಾಡಲ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 52,000 ಕಿಲೋಮೀಟರ್ ಏನು. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕೊಬೇಕು, ಯೂಸ್ ಮಾಡಬೇಕು. ಅದು ಆ ತರ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ಕೂಡ ಇದನ್ನು ಕೂಡ VXC ಆಪ್ಷನಲ್ ವೆಹಿಕಲ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ, ಸ್ಪೈಲರ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 3,40,000 3,40,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ರೆನಾಲ್ಟೋ. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ರೆನಾಲ್ಟೋ. ನನ್ನ ಹತ್ರ ಒಂದು ಕಾಂಪ್ಯಾಕ್ಟ್ XUV ಡಸ್ಟರ್ ಇದೆ. ಅದು 110 RXZ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, 4 ಪಾಯಿಂಟ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೂಡ ಕೊಡ್ತಾ ಇದೀನಿ. 2013 ಮಾಡಲ್ ಗಾಡಿ. ಬೇರೆ 4,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನಮ್ಮ ಮುಂದ್ಗಡೆ ನೋಡ್ತಾ ಇದೀರಾ i10 ಗ್ರ್ಯಾಂಡ್ ಕೂಡ ಇದೆ ಅಂಡ್ i20 ಕೂಡ ಇದೆ. ಎರಡೂ ತುಂಬಾ ವೆಲ್ ಮೇಂಟೈನ್ ಮಾಡಿರೋ ಗಾಡಿ. i20 ಬಂದ್ಬಿಟ್ಟು 2014 ಮಾಡಲ್, ಗ್ರ್ಯಾಂಡ್ ಬಂದ್ಬಿಟ್ಟು 16 ಮಾಡಲ್. i20 ಡೀಟೇಲ್ಸ್ ಬಂದ್ಬಿಟ್ಟು 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಇದ್ರಲ್ಲಿ ನಿಮಗೆ ಟಾಪ್ ಎಂಡ್ ವೆಹಿಕಲ್ ಇದು, ಆಸ್ಟ್ರಾ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ನಿಮಗೆ 4 ಪವರ್ ವಿಂಡೋಸ್ ಇದೆ, ಪ್ಲಸ್ 4 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಅಂಡ್ ಬಟನ್ ಸ್ಟಾರ್ಟ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇರುತ್ತೆ. ಫೋಕ್ ಲ್ಯಾಂಪ್ಸ್ ಆಗಲಿ, ಆಟೋಮೆಟಿಕ್ ಮಿರರ್ ಅಪ್ ಅಂಡ್ ಮಿರರ್ ಅಡ್ಜಸ್ಟಬಲ್, ಬ್ಯಾಕ್ ವೈಫರ್, ಕ್ಲೈಮ್ ಅಕೌಂಟ್ ಗ್ಲಾಸ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಆಂಡ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್, ಆಸ್ಟ್ರಾ ವೇರಿಯಂಟ್ ಸರ್. ಫೈನಲ್ ಆಗಿ ಒಂದೇ ಬೆಲೆ ಸರ್ 3,75,000 3,75,000 ಬಂದ್ರೆ 2014 ಮಾಡಲ್ i20 ಆಸ್ಟ್ರಾ. ಅದನ್ನು ಟಾಪ್ ಎಂಡ್ ವೇರಿಯಂಟ್, ಬಟನ್ ಸ್ಟಾರ್ಟ್ ಜೊತೆಯಲ್ಲಿ ಕೊಡ್ತಾ ಇದೀರಿ. ಇಲ್ಲ ನಿಮ್ಗೆ i10 ಗ್ರ್ಯಾಂಡ್ ಅಲ್ಲಿ ಬೇಕಂದ್ರೆ 16 ಮಾಡಲ್ ಗಾಡಿ ಇದು, ಸ್ಪೋರ್ಟ್ಸ್ ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಕೂಡ ಆಲ್ಮೋಸ್ಟ್ ಏರ್ ಬ್ಯಾಗ್, ABS ಅಂಡ್ ಸ್ಟೀರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ 16 ಮಾಡಲ್ ವೆಹಿಕಲ್ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ ಅರೌಂಡ್ 3,65,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೇನೆ ಮುಂದ್ಗಡೆ ಒಂದು i20 ಕೂಡ ಇದೆ. 2012 ಮಾಡಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಲಿ, ನ್ಯೂ ಶೇಪ್, 2012 ಮಾಡಲ್. ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ಅಂಡ್ ಬ್ಯಾಕ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ ಇದೆ. ಸ್ಟೀರಿಂಗ್ ಅಲ್ಲಿ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೀರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಸರ್ ಅರೌಂಡ್ 2,95,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ಶಿಫ್ಟ್ ಡಿಸೈರ್ ಕೂಡ ಇದೆ ನನ್ನ ಹತ್ರ. 2015 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್, 67,000 ಕಿಲೋಮೀಟರ್ ಇವೇನು. VXA ವೇರಿಯಂಟ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ, ಲೆದರ್ ಸೀಟ್ಸ್ ಕೂಡ ಇದೆ. ತುಂಬಾ ವೆಲ್ ಮೇಂಟೈನ್ ಇದೆ. ತಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಅಲ್ಲಿ ಇದನ್ನು ಕೂಡ ಕೊಡ್ತಾ ಇದೀನಿ ಸರ್. ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್ 4,25,000 4,25,000 ಬಂದ್ರೆ ಒಂದು 15 ಮಾಡಲ್ ಶಿಫ್ಟ್ ಡಿಸೈರ್ ಕೊಡ್ತಾ ಇದೀನಿ
ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಒಂದು ಸ್ಮಾಲ್ ಕಾರ್ ಅಲ್ಲಿ ಆಟೋಮೆಟಿಕ್ ಕಾರ್ ಬೇಕು ಅಂದ್ರೆ ನನ್ನ ಹತ್ರ ರೆನಾಲ್ಡ್ ಕ್ವಿಡ್ ಇದೆ, ಅದನ್ನು ಕ್ಲೈಂಬರ್ ವೇರಿಯಂಟ್ 2017 ಮಾಡಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಅದನ್ನು ಕಿಲೋಮೀಟರ್ 52,000 ಕಿಲೋಮೀಟರ್ಸ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಪ್ರೈಸಿಂಗ್ ಬಂದ್ಬಿಟ್ಟು ಫೈನಲ್ ಆಗಿ ಸರ್ 3,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಂಗೆ ನೋಡ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸೆಲೆರಿಯೋನು ಕೂಡ ಇದೆ, ಇದನ್ನು ಕೂಡ ಆಟೋಮೆಟಿಕ್ ಕಾರು. ಯಾರು ಕ್ವಿಡ್ ಆಟೋಮೆಟಿಕ್ ಬೇಡ, ಮಾರುತಿಯಲ್ಲಿ ಆಟೋಮೆಟಿಕ್ ಗಾಡಿ ಬೇಕಂದ್ರೆ ಕೂಡ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಸೆಲೆರಿಯೋ ಇದೆ, 2014 ಮಾಡಲ್ ವೆಹಿಕಲ್. ಅದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ ಅಂಡ್ ಲೆದರ್ ಸೀಟ್ಸ್ ಕೂಡ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದು 3,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನಿಮಗೆ ಮಾರುತಿ ಕಾರಲ್ಲಿ ಡೀಸೆಲ್ ಗಾಡಿ ಬೇಕು ಅಂದ್ರೆ ನನ್ನ ಹತ್ರ ಮಾರುತಿ ಶಿಫ್ಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು. ಯಾಕಂದ್ರೆ ಫುಲ್ ಡಿಮ್ಯಾಂಡ್ ಗಾಡಿ. ಡೀಸೆಲ್ ಗಾಡಿ ಅಂದ್ರೆ ಇನ್ನೂ ಡಿಮ್ಯಾಂಡ್, ಯಾಕಂದ್ರೆ ಹೊಸ ಗಾಡಿ ಬರ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ, ಅದಕ್ಕೋಸ್ಕರ ಡಿಮ್ಯಾಂಡ್ ಇದೆ. ಇದು ಬಂದ್ಬಿಟ್ಟು 2013 ಮಾಡಲ್ ZDI ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ ಆಗಿ ಸರ್ 4,45,000 4,45,000 ಬಂದ್ರೆ 2013 ಮಾಡಲ್ ಒಂದು ಶಿಫ್ಟ್ ZDI ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ ಸರ್. ಬನ್ನಿ ಇಮಿಡಿಯೇಟ್ಲಿ ತಗೊಂಡ್ ಹೋಗ್ಬೋದು ಸರ್. ನಿಮ್ಗೆ ಶಿಫ್ಟ್ ಅಲ್ಲಿ ಬೇಡ, ಜಸ್ಟ್ I20 ಬೇಕು ಅಂದ್ರೆ ಕೂಡ I20 ಕೂಡ ಇದೆ ನನ್ನ ಹತ್ರ. ಇಲೈಟೋ 2017 ಮಾಡಲ್, 33,000 ಓಡಿರೋದು ಗಾಡಿ, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಗಾಡಿ, ವೆಲ್ ಮೇಂಟೈನ್ ಮಾಡಿರೋದು. ಫೈನಲ್ ಆಗಿ 5,95,000 5,95,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ನಿಮ್ಗೆ I20 ಬೇಡ, ಮಾರುತಿದಲ್ಲಿ ಒಂದು ಲೇಟೆಸ್ಟ್ ಗಾಡಿ ಬೇಕು, ಒಳ್ಳೆ ಗಾಡಿ ಲುಕ್ ವೈಸ್ ಬೇಕು ಅಂದ್ರೆ ನನ್ನ ಹತ್ರ ಬೆಲೆನೋ ಕೂಡ ಇದೆ. 2018 ಮಾಡಲ್ ಮಾರುತಿ ಬೆಲೆನೋ, ಡೆಲ್ಟಾ ವೇರಿಯಂಟ್, ಆಟೋಮೆಟಿಕ್ ವೆಹಿಕಲ್, 64,000 ಕಿಲೋಮೀಟರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ತಗೊಳ್ಳೋ, ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ 5,75,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಫ್ಯಾಮಿಲಿ ಯೂಸ್ಗೆ ಒಂದು ಒಳ್ಳೆ ಗಾಡಿ ಬೇಕು, 5 ಸೀಟರ್ ಸರ್. ಫ್ಯಾಮಿಲಿ ಯೂಸ್ಗೆ ಒಂದು ಒಳ್ಳೆ ಗಾಡಿ ಬೇಕು, 7 ಸೀಟರ್ ಕಾರ್ ಬೇಕು ಅಂದ್ರೆ ಕೂಡ ನನ್ನ ಹತ್ರ ಮಾರುತಿ ಎರ್ಟಿಗಾ ಕೂಡ ಇದೆ. 2013 ಮಾಡಲ್ ZDI ವೇರಿಯಂಟ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ ಆಗಿ ಸರ್ 5,25,000 5,25,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಕೂಡ ಇದೆ, ಟಾಪ್ ಎಂಡ್ ಡೀಸೆಲ್ ಗಾಡಿ ಇದೆ ನನ್ನ ಹತ್ರ. 2014 ಮಾಡಲ್, ಲೇಟೆಸ್ಟ್ ಲಕ್ಸುರಿ ಕಾರ್ ಬೇಕಂದ್ರೆ ಕೂಡ 14 ಮಾಡಲ್ ಇದೆ. ಅದನ್ನು ವೆಲ್ ಮೇಂಟೈನ್ ಮಾಡಿರೋ, ತಗೊಳಕ್ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಫೈನಲ್ ಆಗಿ ಸರ್ ಒಂದು 3,25,000 3,25,000 ಒಂದು 14 ಮಾಡಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತಾ ಇದೀನಿ. ಡೀಸೆಲ್ ಗಾಡಿ. ಯಾರನ್ನು ಲೋನ್ ನೋಡ್ತಾ ಇದ್ದೀರಾ, ಲೋನ್ ಕೂಡ ಮಾಡ್ಕೊಡ್ತೀನಿ. ಬನ್ನಿ ನಮ್ಮ ಶೋರೂಮ್ ಸಾಗರ್ ಕಡೆ ವಿಸಿಟ್ ಮಾಡಿ ಗಾಡಿ ತಗೊಂಡೋಗಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್, ನಮ್ಮ ಹತ್ರ ಬ್ರಿಯೋ ಕೂಡ ಇದೆ. 2014 ಮಾಡಲ್ ಬ್ರಿಯೋ ಎಸ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್, ಡ್ರಿವೆನ್ 41,000 ಕಿಲೋಮೀಟರ್ಸ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಯಾರನ್ನು ಹೊಂಡಾ ಬ್ರಿಯೋ ಬೇಕಂದ್ರೆ ಕೂಡ ಬ್ರಿಯೋ ಇದೆ, ಬನ್ನಿ ತಗೊಂಡೋಗ್ಬೋದು. ಪ್ರೈಸಿಂಗ್ ಅಲ್ಲಿ ಕೂಡ ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್ 3,25,000 3,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಮರ್ಸಿಡೀಸ್ ಬೆನ್ಸ್ ಕೂಡ ಇದೆ, ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ. ಯಾರು ನೋಡ್ತಾ ಇದೀರಾ, ಬನ್ನಿ ಸರ್ ನಮ್ಮ ಶೋರೂಮ್ ಸಾಗರ್ ಕಾರ್ಗೆ. ಮರ್ಸಿಡೀಸ್ ಬೆನ್ಸ್ ಕೊಡ್ತಾ ಇದೀನಿ, ಅದನ್ನು 2016 ಮಾಡಲ್ CLA ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋ. 52,000 ಕಿಲೋಮೀಟರ್ ಇವೇನು. ಡೀಸೆಲ್ ಇಂಜಿನ್ ಬರುತ್ತೆ ನಿಮಗೆ. ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 14-15 ಬರುತ್ತೆ, ಲಾಂಗ್ ಅಲ್ಲಿ 16-17 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್, ಒಂದು 18,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ನಮ್ಗೆ 8 ಸೀಟರ್ ಕಾರ್ ಬೇಕು, ಒಳ್ಳೆ ಗಾಡಿ ಬೇಕು, ಬ್ರಾಂಡೆಡ್ ಗಾಡಿ ಬೇಕು, ಮಾರ್ಕೆಟ್ ಡಿಮ್ಯಾಂಡೆಡ್ ಗಾಡಿ ಬೇಕು ಅಂದ್ರೆ ತಗೊಳ್ಳಿ ಸರ್. ಟೊಯೋಟಾ ಇನೋವಾ ಕ್ರಿಸ್ಟಾ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂಡ್ ಮೈಲೇಜ್ ಗಾಡಿ, ಒಳ್ಳೆ ಬ್ರ್ಯಾಂಡ್ ಗಾಡಿ ಕೊಡ್ತಾ ಇದೀನಿ. 2017 ಮಾಡಲ್ 85,000 ನೋಡಿರೋದು, 2.8 ಲೀಟರ್ ಆಟೋಮೆಟಿಕ್ ಕಾರ್ ಕೊಡ್ತಾ ಇದೀನಿ. ಅದನ್ನು ಕ್ರಿಸ್ಟಾ ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ 2017 ಮಾಡಲ್ 2.8 ಆಟೋಮೆಟಿಕ್ ಕಾರು, ಬರೀ 16,45,000 ಕೊಡ್ತಾ ಇದೀನಿ. ಒಂದು 7 ಸೀಟರ್ ಅಲ್ಲಿ ಆಟೋಮೆಟಿಕ್ ಗಾಡಿ ಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ತಗೊಳ್ಳಿ ಸರ್. ನನ್ನ ಹತ್ರ 18 ಮಾಡಲ್ TUV 300 ಇದೆ, ಅದನ್ನು ಆಟೋಮೆಟಿಕ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಳಕ್ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು, ಆ ತರ ಮೇಂಟೈನ್ ಅಲ್ಲಿ ಇದೆ. ತಗೊಳಕ್ ಖರ್ಚು ಮಾಡಂಗಿಲ್ಲ ಸರ್. 7 ಸೀಟರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಸರ್ ಫೈನಲ್ ಆಗಿ ಒಂದು 5,95,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. 2018 ಮಾಡಲ್, ಅದನ್ನು T10 ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ, ನಮ್ಮ ಹತ್ರ ಬ್ರಿಜಾನು ಕೂಡ ಇದೆ. 2018 ಮಾಡಲ್ ಬ್ರಿಜಾ ZDI ಟಾಪ್ ಎಂಡ್, ಅದನ್ನು ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ಕಾರು, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಮಾರುತಿ ZDI
ಡೀಸರ್ ಬ್ರಿಜಾ ZDI ವೇರಿಯಂಟ್ ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್ ಅರೌಂಡ್ 7,45,000 7,45,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದೀರಾ ನನ್ನ ಹತ್ರ ಈಕೋ ಸ್ಪೋರ್ಟ್ಸ್ ಕೂಡ ಇದೆ 2015 ಮಾಡಲ್ ಈಕೋ ಸ್ಪೋರ್ಟ್ 68,000 ಓಡಿರೋದು ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಳಕ್ ₹1 ಖರ್ಚು ಮಾಡಂಗಿಲ್ಲ. ಟೈಟಾನಿಯಂ ವೇರಿಯಂಟ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬೇರೆ 4,65,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ನನ್ನ ಹತ್ರ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು ವೋಲ್ಕ್ಸ್ವ್ಯಾಗನ್ ಪೋಲೋ ಬಂದಿದೆ 2017 ಮಾಡಲ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಇದೆ ಅಂಡ್ ಕಂಪನಿ ಸಿಸ್ಟಮ್ ಕೂಡ ಇದೆ, ಅಲಾಯ್ ವೀಲ್ಸ್ ಇದೆ, ಬ್ಯಾಕ್ ವೈಫರ್ ಕ್ಲೈಮ್ ಹಾಕೊಂಡು ಗ್ಲಾಸ್ ಸ್ಪಾಯ್ಲರ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಫೈನಲ್ ಆಗಿ ಸರ್ ಒಂದೇ ಬೆಲೆ 5,45,000 5,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್.